1 ಅವರ್ ಇದೆ ನನ್ನ ಬರ್ಡೇಗೆ. ರಾತ್ರಿ ಎಲ್ಲ ತುಂಬ ಜನ ವಿಶ್ ಮಾಡ್ತಾರಾ ಅಂತ. ಮಾಡೇ ಮಾಡ್ತಾರೆ. ಎಲ್ಲ ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆ ಅವ್ರ ಬರ್ಡೇಗೆ ನಾನೇ ಫಸ್ಟ್ ವಿಶ್ ಮಾಡಿ ಸ್ಟೇಟಸ್ ಎಲ್ಲ ಹಾಕಲ್ವಾ. ಅಯ್ಯೋ ಪಾಪ ನನ್ನ ಗಂಡ ನಾನು ವಿಶ್ ಮಾಡಬೇಕು ಅಂತ ರಾತ್ರಿ ಎಲ್ಲ ನಿದ್ದೆನೂ ಮಾಡಿಲ್ಲ ರೀ. ಲೇ ಅದು ಏನೋ ಜ್ಞಾಪಿಸ್ಕೊಂಡೆ ಕಣೆ. ಏನು ಹೇಳ್ರಿ? ಮರ್ತಾಯ್ತು ಬಿಡು. ಇಂಡೈರೆಕ್ಟಾಗಿ ನಾನೇ ನೆನ್ಪಡ್ತೆ ಹಿಂಗೆ. ರೀ ಮಲ್ಗೋದು ಲೇಟಾ? ಅಯ್ಯೋ ಇಲ್ಲಪ್ಪ, ಕಣ್ ತುಂಬ ಎಳಿತೈತೆ. ಫಸ್ಟ್ ನಿದ್ದೆ ಮಾಡಿದ್ರೆ ಸಾಕು ಅನ್ಸ್ಬಿಡೈತೆ. ಆಗ್ಲೇ 11 ಆಗ್ಬಿಟ್ಟೈತೆ. ಅಯ್ಯೋ ದರಿದ್ರ, ಇವತ್ತೇ ಎಷ್ಟು ನಿದ್ದೆ ಬರ್ಬೇಕಾ? 12 ಗಂಟೆ ಆಯ್ತು. ನನ್ನ ಬರ್ಡೇ ರೀ 12 ಗಂಟೆ ಆಯ್ತು. ಅದಕ್ಕೆ ಏನಾದರೂ ಮಾಡ್ತಿದ್ದೀರಾ? ಥ್ಯಾಂಕ್ಸ್ ಚಿನ್ನ. ನಾಳೆ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇತ್ತೆ. ಅದಕ್ಕೆ ಮೊಬೈಲ್ ಚಾರ್ಜ್ ಹಾಕೋದೇ ಮರ್ತೋಗಿದ್ದೆ. ಬೇಡ, ಇವತ್ತು ನನ್ನ ಬರ್ಡೇ. ಯಾರ ಮನ್ಸಿಗೂ ನೋಯಿಸ್ಬಾರ್ದು. ಯಾರಾದರೂ ಸ್ಟೋರಿ ಹಾಕಿದಾರ ಅಂತ ನೋಡೋಣ. ಸುಮ್ಮನೂ ಹಾಕಿಲ್ಲ. ರಾಧೆ ಹಾಕಿದ್ದಾಳೆ, ಆದರೆ ನಂದು ಹಾಕಿಲ್ಲ. ಸುಷ್ಮಾ ಇವಳು ಸ್ಟೋರಿ ಹಾಕಿಲ್ಲ. ನನ್ನ ಕ್ಲೋಸ್ ಫ್ರೆಂಡ್ ಶಾಂತಿ ಹಾಕಿರ್ತಾಳ ಅಂತ ನೋಡ್ತೀನಿ. ನಾನು ಅವ್ಳ ಬರ್ಡೇಗೆ ವಿಶ್ ಮಾಡಿ ಗಿಫ್ಟ್ ಎಲ್ಲ ಕೊಟ್ಟಿಲ್ಲ. ಶಾಂತಿ, ಅಯ್ಯಯ್ಯೋ ಇವಳು ಸ್ಟೋರಿ ಹಾಕಿಲ್ಲ. ಇರಲಿ, ನಾನೇ ಕಾಲ್ ಮಾಡಿ ನೆನಪು ಮಾಡ್ತೀನಿ. ಹಲೋ ಲೇ, ಇವತ್ತು ನನ್ನ ಬರ್ಡೇ ಕಣೆ. ಅದಕ್ಕೇನು ಮಾಡ್ಬೇಕೆ? ವಿಶ್ ಮಾಡೆ. ನಿನ್ನ ಬರ್ಡೇಗೆ ನಾನು ವಿಶ್ ಮಾಡಿ ಗಿಫ್ಟ್ ಎಲ್ಲ ಕೊಟ್ಟಿಲ್ವಾ? ರೀಚಾರ್ಜ್ ಖಾಲಿ ಆಗೈತೆ ಕಣೆ. ಅಷ್ಟೇ ತಾನೆ, ನಾನು ರೀಚಾರ್ಜ್ ಮಾಡ್ತೀನಿ. ಸ್ಟೋರಿಗೆ ಹಾಕಿ ವಿಶ್ ಮಾಡೆ. ಸರಿ ಆಯ್ತು, ಹಾಕು. ಹಾಕ್ತೆ, ವಿಶ್ ಮಾಡು. ಹಾಗೆ ಸ್ಟೋರಿ ಹಾಕೋದನ್ನು ಮರಿಬೇಡ ಆಯ್ತಾ? ಇವಾಗ ಅವಳು ಹಾಕಿ ಹಾಕ್ತಾಳೆ, ಅದೆಲ್ಲರಿಗೂ ಗೊತ್ತಾಗುತ್ತೆ. ಇವಳು ಹಾಕ್ಲೇ ಇಲ್ವಲ್ಲಪ್ಪ. Calling is either switched off or not reachable at the moment. Please try later. Calling is either switched off. ಹಲೋ, ಹಲೋ. ಶಾಂತಿ ಇಲ್ವಾ? ಶಾಂತಿ ಅವ್ರ ಅಮ್ಮನ ಮನೆಗೆ ಹೋಗಿದ್ದಾಳೆ. ಏನು, ಮೊಬೈಲ್ ಬಿಟ್ಟು ಅಮ್ಮನ ಮನೆಗೆ ಹೋಗಿದ್ದಾಳ? ಯಾವನಿಗೆ ಹೇಳ್ತಾ ಇದ್ಯಾ? ಶಾಂತಿ ನಿನ್ನನ್ನು ಬಿಟ್ಟು ಮೊಬೈಲ್ ಬಿಟ್ಟಿರಲ್ಲ. ಮುಚ್ಕೊಂಡು ಫೋನ್ ಕೊಡೋ. ಆಯ್ತು, ಕೊಡ್ತೀನಿ. ಹೇಳೆ, ಕೆಳಗಡೆ ಇದ್ದೀನಿ, ಬಾ. ರೀಚಾರ್ಜ್ ಮಾಡಿದ್ದು ಯಾಕೆ ಅಂತ ಗೊತ್ತಾ? ವಿಶ್ ಮಾಡಲಿ ಅಂತ. ಯಾಕೆ ಮಾಡಿಲ್ಲ? ಬಿಸಿ ಇದ್ದೆ. ಓ, ದೊಡ್ಡ ಕಲೆಕ್ಟರ್ ಕೆಲಸ ಉಳ್ದು ಬಿಸಿ ಇರಕ್ಕೆ. ಇರೋ 2 ಮಕ್ಕಳು ದಂಡು ತೊಳೆದು ಸ್ಕೂಲ್ ಕಳಿಸಿ ಆ ಕೆಟ್ಟ ಅಡಿಗೆ ಮಾಡಿ ಗಂಡನ ಆಫೀಸ್ ಕಳಿಸೋದಕ್ಕೆ ಬಿಸಿ ಇದ್ಲಂತೆ. ನೋಡು, ನೀನು ಹಿಂಗೆಲ್ಲ ಬೇಡ, ನನಗೆ ಕೋಪ ಬರುತ್ತೆ. ಕೋಪ ನಿನಗೆ ಮಾತ್ರ ಅಲ್ಲ, ನನಗೂ ಬರುತ್ತೆ. ಲಾಸ್ಟ್ ಇಯರ್ ವರಲಕ್ಷ್ಮಿ ಹಬ್ಬಕ್ಕೆ ಅರಿಶಿನ ಕುಂಕುಮ ಜೊತೆ ಸೀರೆ ಕೊಟ್ಟಿದ್ದೆ. ಆದರೆ ನೀನೇನು ಕೊಟ್ಟೆ? ಬರೀ ಬ್ಲೌಸ್ ಪೀಸ್ ಕೊಟ್ಟೆ. ನಾನು ಯಾರಿಗಾದ್ರೂ ಹೇಳಿದ್ನ? ಕೋಪ ಮಾಡ್ಕೊಂಡ? ಸುಮ್ಮನೆ ಇದ್ದೆ. ಫ್ರೆಂಡ್ಶಿಪ್ ಮುಖ್ಯ ಅಂತ ಸುಮ್ಮನಿದ್ದೆ. ಈ ವಿಷಯನ ನೀನು ನನಗೆ ಬಿಟ್ಟು ಊರವ್ರಿಗೆ ಎಲ್ಲರಿಗೂ ಟಾಮ್ಟಾ ಮಾಡ್ಕೊಂಡ್ ಬಂದಿದ್ಯಾ. ನನಗೆ ಎಷ್ಟು ಕೋಪ ಬಂದಿತ್ತು, ನಿನ್ನ ತೋಳು ಸಾಯಿಸೋಷ್ಟು ಕೋಪ ಬಂದಿತ್ತು. ನಾನೇನಾರು ಕೋಪ ಮಾಡ್ಕೊಂಡ ನಿನಗೇನಾರು ಹೇಳಿದ್ನಾ? ಫ್ರೆಂಡ್ಶಿಪ್ ಮುಖ್ಯ ಅಂತ ಸುಮ್ಮನಾಗಿದ್ದೀನಿ. ಇಂಥ ಫ್ರೆಂಡ್ಶಿಪ್ ನನಗೆ ಬೇಕಾಗಿಲ್ಲ ಕಣೆ. ಅದಕ್ಕೆ ಲಾಸ್ಟ್ ಇಯರ್ ನಿನ್ನ ಬರ್ಡೇಗೆ ಡೋರೆಮಾನ್ ಟೆಡ್ಡಿ ಬೇರ್ ಕೊಟ್ಟಿದ್ದೆ, ಬೆಡ್ರೂಮಲ್ಲಿ ಇಟ್ಟಿದ್ಯಾ. ಅಷ್ಟೇ ಅಲ್ಲ, ಅದಕ್ಕಿಂತ ಲಾಸ್ಟ್ ಇಯರ್ ಬರ್ಡೇಗೆ ಟೀ ಕುಡಿಯೋಕ್ಕೆ ಅಂತ ಪಿಂಗಣಿ ಕಪ್ ಕೊಟ್ಟಿದ್ದೆ. ಶೋಕೇಶ್ ಎಲ್ಲ ಐತೆ, ತಗೊಂಬ. ಹಾ, ಹಾಗೆ ಕೊಟ್ಟಿರೋ ಸೀರೆ ನೀನು ರೀಚಾರ್ಜ್ ಮಾಡಿರೋ 500 ರೂಪಾಯಿ ಎಲ್ಲ ತಗೊಂಬ. ಕೊಟ್ಟಿರೋ ಗಿಫ್ಟ್ ನ ವಾಪಸ್ ಕೇಳ್ತಿಲ್ಲ. ನಿನ್ ಫ್ರೆಂಡ್ಶಿಪ್ ಬೇಡ, ನಿನ್ ಋಣನೂ ಬೇಡ. ನಿನ್ ಫ್ರೆಂಡ್ಶಿಪ್ ನನಗೂ ಬೇಡ, ಆದ್ರೆ ನನ್ನ ಋಣ ನಿನ್ ಮೇಲಿದೆ. ಏನು? ನಿನ್ನೆ ಹೆಪ್ಪಾಕಕ್ಕೆ ಅಂತ ಅರ್ಧ ಕಪ್ ಮೊಸರು ಇಸ್ಕೊಂಡು ಹೋಗಿದ್ದೆ, ಆ ಋಣ ನಿನ್ ಮೇಲಿದೆ. ಈ ಶಾಂತಿ ನನ್ನ ಮನಶಾಂತಿನೇ ಹಾಳು ಮಾಡ್ಬಿಟ್ಲು. ಈ ನನ್ನ ಗಂಡ ಬೇರೆನೋ ವಿಶ್ ಮಾಡ್ದೇನೆ ಆಫೀಸ್ಗೆ ಹೋಗ್ಬಿಟ್ಟಿದ್ದಾರೆ. ಮಾತೃದೇವೋ ಭವ. ಪ್ರಪಂಚದಲ್ಲಿ ಯಾರು ಮರೆತರು ತಾಯಿ ಮರೆಯಲ್ವಂತೆ. ಹಲೋ, ಥ್ಯಾಂಕ್ಸ್ ಅಮ್ಮ. ಇವತ್ತು ಥ್ಯಾಂಕ್ಸ್ ನಾನು ನಿಮ್ಮ ಅಪ್ಪನಿಗೆ ಹೇಳ್ಬೇಕು ಕಣೆ. ಮೋಸ್ಟ್ಲಿ ನನ್ನಂತ ಮಗಳಿಗೆ ಜನ್ಮ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತಾ ಇರ್ಬೇಕು. ಯಾಕಮ್ಮ? ಎಷ್ಟೋ ವರ್ಷ ಆದ್ಮೇಲೆ ನಿಮ್ಮ ಅಪ್ಪ ನನ್ನನ್ನ ಪಿಕ್ಚರ್ ಕರ್ಕೊಂಡು ಹೋಗಿದ್ರು. ಅದನ್ನ ಹೇಳೋಣ ಅಂತ ನಿನಗೆ ಕಾಲ್ ಮಾಡಿದ್ದು. ಹೌದಾ?
ಇಷ್ಟಕ್ಕೆಲ್ಲ ನೀನು ಫೋನ್ ಮಾಡಲ್ಲ ಅಂತ ಗೊತ್ತು, ಇನ್ನೇನೋ ಇರಬೇಕು. ಏನಮ್ಮ? ಆ ಪಿಕ್ಚರಲ್ಲಿ ಹೀರೋಯಿನ್ ಸೇಮ್ ನಿನ್ ಥರನೇ ಇದ್ಲು ಗೊತ್ತಾ? ಹಾ, ಆದ್ರೆ ಆ ಹೀರೋಯಿನ್ ಬರ್ತಡೇ ದಿನನೇ ಸತ್ತೋಗ್ತಾಳೆ ಕಣೆ. ಅಲ್ಲಮ್ಮ, ಬರ್ತ್ಡೇ ಅಂತ್ಯ, ಹೀರೋಯಿನ್ ನಂತರನೇ ಇದ್ಲು ಅಂತ್ಯ. ಅದನ್ನ ನೋಡಿದ್ಮೇಲೆ ನನಗೇನೋ ಹೇಳಬೇಕು ಅಂತ ಅನಿಸ್ತಾ ಇಲ್ವಾ? ಆ ಪಿಕ್ಚರಲ್ಲಿ ನಿನ್ ಥರನೇ ಇದ್ದ ಹೀರೋಯಿನ್ ಹೆಣಕ್ಕೆ ಸ್ನಾನ ಮಾಡಿಸಿ ಮಣ್ಣು ಮಾಡ್ಬೇಕಾರೆ ನೀನೇ ಕಣ್ಮುಂದೆ ಬರ್ತಿದ್ದೆ ಕಣೆ. ಅಯ್ಯೋ, ನೀನು ಯಾಕಮ್ಮ ಅಳ್ತಿದ್ಯಾ? ಇವತ್ತು ಆ ಹೀರೋಯಿನ್ನ ನೆನ್ಸ್ಕೊಂಡ್ರೆ ನಿನ್ನೆ ಮಣ್ಣು ಮಾಡಿ ಮನೆಗೆ ಬಂದ್ವೇನೋ ಅನ್ನಿಸ್ತಿದೆ ಕಣೆ. ನಿಜವಾಗ್ಲೂ ನಾನು ಮಣ್ಣು ಮಾಡಿದ್ರೇನೆ ಚೆನ್ನಾಗಿರ್ತಿತ್ತು. ಅದಿರ್ಲಿ, ಸೌಂಡ್ ಏನು? ಪಕ್ಕದ ಮನೆಯವರು ನಾಯಿಗೆ ಬರ್ತಡೇ ಮಾಡ್ತಿದ್ದಾರೆ ಕಣೆ. ಹಾಳಾದು ಬೀದಿ ನಾಯಿಗಳಿಗೆಲ್ಲ ಇವತ್ತೇ ಬರ್ತಡೇ. ಆಮೇಲೆ ಆ ನಾಯಿಗೆ ಎಷ್ಟು ಗ್ರ್ಯಾಂಡಾಗಿ ಬರ್ತಡೇ ಮಾಡ್ತಿದ್ದಾರೆ ಗೊತ್ತಾ? ನನ್ನನ್ನು ಊಟಕ್ಕೆ ಕರೆದಿದ್ದಾರೆ. ಆ ನಾಯಿಗೆ ಏನಾರ ಗಿಫ್ಟ್ ಕೊಡ್ಬೇಕೇನೆ? ಫೋನ್ ಇಡಮ್ಮ. ಇರೇ, ಏನು ಹೇಳು? ಈಗ ನೆನಪಾಯ್ತು ಮಗಳೇ. ಅನ್ಕೊಂಡೆ ನನ್ನನ್ನು ರೇಗ್ಸಕ್ಕೆ ಇಷ್ಟೊತ್ತು ಮಾತಾಡಿದ್ದು ಅಂತ. ನಾನು ಏನು ಅನ್ಕೊಳ್ಳಲ್ಲ, ಹೇಳಮ್ಮ. ನೀನು ಬೇಜಾರು ಮಾಡ್ಕೊಳ್ಳಿಲ್ಲ ಅಂದರೆ ಒಂದು ವಿಷಯ ಹೇಳ. ಹೇಳಮ್ಮ. ಅದೇ ನಿನ್ನ ಹತ್ರ ಒಂದು ಗ್ರೀನ್ ಕಲರ್ ಸೀರೆ ಗೋಲ್ಡ್ ಬಾರ್ಡ್ರ್ ಇದೆಯಲ್ಲ, ಅದನ್ನ ಕೊಡ್ತೀಯಾ? ಒಂದು ಮದುವೆಗೆ ಹಾಕೊಂಡು ಹೋಗ್ಬಿಟ್ಟಿತ್ತು ಕಣೆ. ಈ ಕಡೆಯಿಂದ ಅಮ್ಮ, ಈ ಕಡೆಯಿಂದ ಗಂಡ, ಯಾರಿಗೂ ನನ್ನ ಬರ್ಡೇ ನೆನಪಿಲ್ಲ. ಕರ್ಮ ಕರ್ಮ. ಬಾರೆ, ಟೈಮ್ ಆಯ್ತು. ರೀ ಎಲ್ಲಿಗ್ರಿ? ಅಯ್ಯೋ, ಹೊತ್ತು ಚಿನ್ನ ಹೋಯ್ತಾ ದಾರಿಲೆಲ್ಲ ಹೇಳ್ತೀನಿ. ಪಿಕ್ಚರ್ ನೋಡಕ್ ಕರ್ಕೊಂಡು ಹೋಗ್ತಾ ಇರ್ಬೇಕು. ಹೋಗೋಣ. ಹೋಗೋಣ. ಚಿನ್ನ ರೀ, ಈ ರೇಟಲ್ಲೂ ನಂಗೆ ಚಿನ್ನ ಕೊಡಿಸ್ತಾ ಇದ್ದೀರಾ? ಚಿನ್ನ ಅಂತ ಚಿನ್ನ, ಯಾವ್ದೋ ಫೋನ್ ಬಂದಂಗಾಯ್ತು. ಹಲೋ, ಇಲ್ಲ EMI ಯಾಕ್ರಿ ಅಯ್ಯೋ ಕಟ್ಟಿಲ್ಲ? ಸರ್, ಕಟ್ಬಿಡ್ತೀನಿ ಸರ್. ಕಟ್ಟಿಲ್ಲ ಅಂದ್ರೆ ಸರ್, ಇದೇ ತಿಂಗಳ ಕಟ್ತೀನಿ ಸರ್. ಬೌನ್ಸ್ ಆಗುತ್ತೆ. ಸರ್, ಬೌನ್ಸ್ ಮಾತ್ರ ಮಾಡಕ್ ಹೋಗ್ಬಿಡಿ ಸರ್, ಕಟ್ಬಿಡ್ತೀನಿ. EMI ಕಟ್ಟಕ್ಕೆ ಕಾಸಿಲ್ಲ, ಈ ರೇಟಲ್ಲಿ ನಿನಗೆ ಚಿನ್ನ ಬೇರೆ ಕೊಡಿಸ್ಬಿಡ್ತಾರೆ. ಚಿನ್ನ ಪಿಕ್ಚರು ಅಲ್ಲ, ಚಿನ್ನನೂ ಅಲ್ಲ, ನೆನ್ನೆ ಕರ್ಕೊಂಡು ಹೋಗ್ತಾ ಇರ್ಬೋದು. ಬಟ್ಟೆ ಅಂಗಡಿ, ಬಟ್ಟೆ ಅಂಗಡಿ. ಅಯ್ಯೋ, ಬಟ್ಟೆ ಅಂಗಡಿಗಲ್ಲ ಕಣೆ, ಬಾರೆ. ಬಟ್ಟೆ ಅಂಗಡಿಗೂ ಅಲ್ವಾ? ಮತ್ತಿನ್ನೆಲ್ಲಿಗೆ? ಎಲ್ಲಿ ಯಾಕೋ ನಿಲ್ಲಿಸ್ದೆ? ಬಾ, ಒಂದು ಗಿಫ್ಟ್ ತಗೊಂಡೋಗಿ ಕೊಟ್ಬಿಡೋಣ. ಕೊಟ್ಬಿಡೋಣ. ಯಾರಿಗೆ? ಎಲ್ಲಿಗೆ? ಇವತ್ತು ನಿನ್ನ ಫ್ರೆಂಡು ಸಂಯುಕ್ತಂದು ವೆಡ್ಡಿಂಗ್ ಆನಿವರ್ಸರಿ ತಾನೆ? ಯಾವ ಸಂಯುಕ್ತ? ಅಷ್ಟು ಬೇಗ ಮರ್ತೋಯ್ತಾ? ನಿನ್ನ ಫ್ರೆಂಡ್ ಸಂಯುಕ್ತ, ಕರ್ಲಿ ಹೇರು, ಅದೇ ಯಾವಾಗ್ಲೂ ಪಿಂಕ್ ಕಲರ್ ಲಿಫ್ಟಿಗೆ ಹಚ್ತಾಳಲ್ಲ, ತೆಳ್ಳಿಗೆ ಬೆಳ್ಳಿಗೆ ಸಕ್ಕತ್ತಾಗವಳಲ್ಲ, ಅಷ್ಟು ಬೇಗ ಮರ್ತೋಯ್ತಾ? ಓ, ನಿಮ್ಗೆಲ್ಲ ನೆನಪಿದ್ಯಾ? ನಾನು ಬ್ರೇಕಪ್ ಆದಾಗ ನಿನ್ನ ಮದುವೆ ಆಗುವಂತ ಐಡಿಯಾ ಕೊಟ್ಟವಳೆ ಅವಳು. ಅವಾಗ್ಲೇ ತಾನೇ ನಿನ್ನ ಕಟ್ಕೊಂಡಿದ್ದು. ಅಷ್ಟೇನಾ? ಇನ್ನೂ ಇದೆ. ಅವಳು ಮದುವೆ ಟೈಮಲ್ಲಿ ಇಡೀ ಬೆಂಗಳೂರು ತುಂಬ ಅವಳು ಇನ್ವಿಟೇಷನ್ ಕಾರ್ಡ್ ಕೊಡೋಕೆ ಸುತ್ತಿದ್ದೀವಿ ಗೊತ್ತಾ? ನನ್ಗೆ ಇನ್ನೂ ನೆನಪಿದೆ. ಬಾಬಾ, ಯಾವ್ದಾರು ಒಂದು ದೊಡ್ಡ ಗಿಫ್ಟ್ ತಗೊಂಡು ಹೋಗ್ಬಿಡೋಣ, ಇನ್ನು ಬೇಜಾರು ಮಾಡ್ಕೊಂಡ್ಬಿಡ್ತಾಳೆ. ಬಾರೆ. ನನ್ನ ಮಗನೇ, ನನ್ನ ಬರ್ಡೇಗೆ ಇನ್ನೂ 5 ಅವರ್ ಇದೆ. ವಿಶ್ ಮಾಡಿಲ್ಲ ಅಂದ್ರೆ ಐತೆ ನಿಂಗೆ. ನನ್ನ ಬರ್ಡೇಗೆ ಏನೆಲ್ಲ ಕನ್ಸ್ಕೊಂಡಿದ್ದೆ. 24 ಗಂಟೆ ಆಗ್ತಾ ಬಂತು, ಒಬ್ಬ ನನ್ನ ಮಗನೂ ವಿಶ್ ಮಾಡಿಲ್ಲ. ಅವರೆಲ್ಲ ಸಾಯ್ಲಿ, ನನ್ನ ಗಂಡ ಅನ್ನೋ ದಂಡಪಿಂಡ ಅವನು ವಿಶ್ ಮಾಡಿಲ್ಲ. ಯಾಕೆ ಇಷ್ಟೊತ್ತಾದ್ರೂ ಇಲ್ಲಿ ಕೂತಿದ್ಯಾ? ನಿದ್ದೆ ಮಾಡಲ್ವಾ? ಇನ್ನೊಂದು ಅರ್ಧ ಗಂಟೆಯಲ್ಲಿ ಇಲ್ಲೊಂದು ವಾರ್ ನಡೀದೆ. ವಾರ? ಆಲ್ ದ ಬೆಸ್ಟ್. ಆದ್ರೂ ನೀನು ಒಳ್ಳೇದಕ್ಕೆ ಕೇಳ್ತಾ ಇದ್ದೀನಿ. ಇವತ್ತು ಯಾವ ದಿನ? ಗುರುವಾರ. ಏನ್ ಸ್ಪೆಷಲ್ಲು? ಅಯ್ಯೋ, ಎಸ್ಸಲ್ಲಿ ಹೇಳೋದು. ಇವತ್ತು ಗುರುವಾರ, ಸಂಯುಕ್ತಂದು ವೆಡ್ಡಿಂಗ್ ಆನಿವರ್ಸರಿ. ನಾಳೆ ಶುಕ್ರವಾರ, ಅದೇ ನನ್ನ ಸ್ಕೂಲ್ ಫ್ರೆಂಡ್ ಆಶಾ ಅವಳಲ್ಲ, ಅವಳದು ಬರ್ತಡೇ. ಇನ್ನ ಶನಿವಾರ ಕೆಳಗಡೆ ಮನೆ ಪಂಕಜನ್ ಬರ್ತಡೇ. ಇನ್ ಭಾನುವಾರನೋ ಮಹೇಶಂದು ಎಣ್ಣೆ ಪಾಡ್ತಿ, ಅವನ್ ಬರ್ತಡೇ. ಮಗನೇ, ಇದೆಲ್ಲ ನೆನಪಿರುತ್ತಲ್ಲ. ಗುರುವಾರ ಸಂಯುಕ್ತನ ಆನಿವರ್ಸರಿ, ಪಂಕಜನ್ ಬರ್ಡೇ, ಎಣ್ಣೆ ಪೋಟಿ. 12 ಗಂಟೆ ಆಯ್ತು. ಸ್ಟೇಟಸ್ ಆಗಿದೆ ನೋಡೋಣ. ಯಾರೂ ಹೋಗಿಲ್ಲ. ಎಷ್ಟು ಚೆನ್ನಾಗಿ ಮಲಗಿದ್ದಾರೆ. ಇವತ್ತು ಯಾವ ದಿನ? ಗುರುವಾರ. ಏನ್ ಸ್ಪೆಷಲ್? ಅಯ್ಯೋ, ಸಂಯುಕ್ತನ್ ವೆಡ್ಡಿಂಗ್ ಆನಿವರ್ಸರಿ ಅಲ್ವೇನೆ? ಸಂಯುಕ್ತನ ಆನಿವರ್ಸರಿ ನೆನಪಿದೆ, ಅವಳು ಕರ್ಲಿ ಹೇರ್ ನೆನಪಿದೆ, ಅವಳು ಹಾಕೋ ಲಿಪ್ಸ್ಟಿಕ್ ನೆನಪಿದೆ. ಬರ್ತ್ಡೇ ನೆನಪಿಲ್ವಾ ನಿಂಗೆ? ಇವತ್ತು ಅವಳು ಬರ್ತಡೇ ಅಲ್ಲ ಕಣೆ, ವೆಡ್ಡಿಂಗ್ ಆನಿವರ್ಸರಿ. ಜೂನ್ 24ಕ್ಕೆ ಬರ್ತಡೇ. ನೆನಪಿದೆ, ಪಂಕಜ ಬರ್ಡೇನೂ ನೆನಪಿದೆ, ಮಹೇಶನ್ ನೆನಪಿದೆ. ಕಟ್ಕೊಂಡಿರೋ ಹೆಂಡತಿ ನೆನಪಿಲ್ವಲ್ಲ? ಯಾರೇ ಅವಳು? ನಾನೇ. ಇವತ್ತು ನನ್ನ ಬರ್ಡೇ, ಇವತ್ತು ನನ್ನ ಬರ್ಡೇ. ನಿನ್ ಬರ್ತಡೇ ಏಪ್ರಿಲ್ 1 ಅಲ್ವೇನೆ? ಅದೇ ಇವತ್ತೇ ನನ್ನ ಬರ್ಡೇ. ಬಾರೋ ಮಗನ ಮೇಲೆ. ಒಡಿಯಲ್ಲ ತಾನೇ? ಹೊಡಿಯಲ್ಲ, ಬಾರೋ. ಬಾ ಬಾ ಬಾ. ವಿಶ್ ಮಾಡೋ ವಿಶು.
ಹ್ಯಾಪಿ ಬರ್ಡೇ ಟು ಯು. ಮನ್ಸಿಂದ ಹೇಳು, ಮನ್ಸಿಂದ ಹೇಳು. ಓ ಸರಿ ಕಣೆ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ನನ್ನ ಹೆಂಡತಿ. ಸಾಕು, ಸ್ಟೇಟಸ್ ಹಾಕ್ತೀನಿ. ಇದನ್ನ ನೋಡಿ ಯಾರಾದರೂ ವಿಶ್ ಮಾಡಿಲ್ಲ ಅಂದ್ರೆ ಮಗನೇ, ನಾಳೆ ಏರಿಯಾ ಪೂರ್ತಿ ನನ್ನ ಬರ್ಡೇ ಫ್ಲೆಕ್ಸ್ ನಿನ್ನ ಕೈಯಲ್ಲೇ ಹಾಕಿಸ್ತೀನಿ.